ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಲೋಕಲ್ ದಂಗಲ್ನಲ್ಲಿ ಗೆಲುವಿನ ನಗಾರಿ ಬಾರಿಸಿದ್ಯಾರು? ಪಟ್ಟಣದಲ್ಲಿ ಜಯದ ಪಟ್ಟ ದಕ್ಕಿದ್ದು ಯಾರಿಗೆ? ನಗರಸಭೆಯಲ್ಲಿ ಕಣದಲ್ಲಿ ಕಮಾಲ್ ಮಾಡಿದ್ಯಾರು? ಪುರಸಭೆಯಲ್ಲಿ ಪಾರುಪತ್ಯ ಸಾಧಿಸಿದ್ಯಾರು? ಕೇಸರಿ ಕಲಿಗಳಿಗೆ ಇದು ಎಚ್ಚರಿಕೆ ಸಂದೇಶಾನ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಪಟ್ಟಣ ಪಂಚಾಯಿತಿಯಲ್ಲಿ ಕೈ ಕಮಾಲ್ ಮಾಡಿದ ಹೇಗೆ? ಗೆದ್ದು ಬೀಗಿದ ಕಾಂಗ್ರೆಸ್ ಅಧಿಕಾರ ಹಿಡಿದ ಕ್ಷೇತ್ರಗಳೆಷ್ಟು? ಬಿಜೆಪಿಗೆ ದಕ್ಕಿದ್ದೆಷ್ಟು? ಪಕ್ಷೇತರರು ಪ್ರಾಬಲ್ಯ ಸಾಧಿಸಿದ್ದೆಷ್ಟು? ಇವೆಲ್ಲವನ್ನ ನೋಡೋಣ ಪಟ್ಟಣದ ಭವಿಷ್ಯ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ 34 ಕ್ಷೇತ್ರಗಳ ಪಟ್ಟಣ ಪಂಚಾಯಿತಿ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. 34 ಪಟ್ಟಣ ಪಂಚಾಯಿತಿ ಪೈಕಿ 12ರಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದ್ದು, 5 ವಾರ್ಡ್ಗಳಲ್ಲಿ 5 ಬಿಜೆಪಿ, 5 ವಾರ್ಡ್ಗಳಲ್ಲಿ ಪಕ್ಷೇತರರು ಹಾಗೂ 10 ಪಟ್ಟಣ ಪಂಚಾಯಿತಿ ಕ್ಷೇತ್ರಗಳು ಅತಂತ್ರವಾಗಿದೆ. 12 ಪಟ್ಟಣ ಪಂಚಾಯಿತಿ ಚುನಾವಣಾ ರಿಸಲ್ಟ್ ಇನ್ನಷ್ಟೇ ಬರಬೇಕಿದೆ. ರಾಜ್ಯದ 34 ಪಟ್ಟಣ ಪಂಚಾಯಿತಿಯ 557 ವಾರ್ಡ್ಗಳ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಆ ಪೈಕಿ ಕಾಂಗ್ರೆಸ್ 205 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದೆ. ಬಿಜೆಪಿ 150 ವಾರ್ಡ್ಗಳಲ್ಲಿ ಗೆಲುವಿನ ನಗೆ ಬೀರಿದೆ. ಜೆಡಿಎಸ್ 12 ಕ್ಷೇತ್ರಗಳಲ್ಲಿ ಗೆದ್ರೆ ಪಕ್ಷೇತರ ಸದಸ್ಯರು 114 ವಾರ್ಡ್ಗಳಲ್ಲಿ ಜಯದ ದಡ ಮುಟ್ಟಿದ್ದಾರೆ. ರಾಜ್ಯದ 8 ಪಟ್ಟಣ ಪಂಚಾಯಿತಿಗಳ 19 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ 3 ವಾರ್ಡ್ನಲ್ಲಿ ಕ್ಯಾಂಡಿಡೇಟ್ ಅವಿರೋಧವಾಗಿ ಎಲೆಕ್ಟ್ ಆಗಿದ್ದಾರೆ. ಅಲ್ಲದೆ ಅರಭಾವಿ ಪಟ್ಟಣ ಪಂಚಾಯಿತಿಯ 1 ವಾರ್ಡ್ನಲ್ಲಿ ಅಭ್ಯರ್ಥಿಯೊಬ್ಬ ಅವಿರೋಧ ಸೆಲೆಕ್ಟ್ ಆಗಿದ್ದು, ನಲತವಾಡ ಪಟ್ಟಣ ಪಂಚಾಯಿತಿಯ 2 ವಾರ್ಡ್ನಲ್ಲಿ ಇಬ್ಬರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಕೊಪ್ಪಳದ ಭಾಗ್ಯನಗರ, ತಾವರೆಗೇರ 2, ಕಮತಗಿ, ಬೆಳಗಲಿ, ಜಾಲಿ ತಲಾ ಒಬ್ಬೊಬ್ಬ ಅಭ್ಯರ್ಥಿಗಳು ಅವಿರೋಧವಾಗಿ ಸೆಲೆಕ್ಟ್ ಆಗಿದ್ದಾರೆ. ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿನಿಧಿಸೋ ಮೊಳಕಾಲ್ಮೂರು ಕ್ಷೇತ್ರದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಾಲಾಗಿದೆ. 16 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 11 ವಾರ್ಡ್ಗಳಲ್ಲಿ ಜಯ ದಾಖಲಿಸಿದ್ರೆ ಬಿಜೆಪಿ ಕೇವಲ 2 ವಾರ್ಡ್ಗಳಲ್ಲಿ ಮಾತ್ರ ಗೆಲುವು ಕಂಡಿದೆ. ಇನ್ನುಳಿದಂತೆ ಜೆಡಿಎಸ್ ನೆಲಕಚ್ಚಿದ್ದು 3 ವಾರ್ಡ್ಗಳು ಪಕ್ಷೇತರ ಪಾಲಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಜಯ ದಾಖಲಿಸಿದೆ. 18 ವಾರ್ಡ್ಗಳ ಪೈಕಿ 11 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಮಂದಹಾಸ ಬೀರಿದ್ದಾರೆ. ಕಾಂಗ್ರೆಸ್ 4 ವಾರ್ಡ್ಗಳಲ್ಲಿ ಮಾತ್ರ ಜಯ ದಾಖಲಿಸಿದೆ. ಇನ್ನುಳಿದಂತೆ ಜೆಡಿಎಸ್ ಅಭ್ಯರ್ಥಿಗಳು ಸೋತಿದ್ದು, ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಗೆಲುವಿನ ದಡ ಮುಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣ ಪಂಚಾಯಿತಿಯ 19 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 10 ವಾರ್ಡ್ಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಬಿಜೆಪಿ 9 ವಾರ್ಡ್ಗಳಲ್ಲಿ ಜಯ ದಾಖಲಿಸಿದೆ. ಇನ್ನುಳಿದಂತೆ 3 ಪಕ್ಷೇತರ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ. ವಿಜಯನಗರ ಜಿಲ್ಲೆ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ 18 ವಾರ್ಡ್ಗಳ ಪೈಕಿ 13ರಲ್ಲಿ ಗೆದ್ದು ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿ ಅಭ್ಯರ್ಥಿ 4 ವಾರ್ಡ್ಗಳಲ್ಲಿ ಮಾತ್ರ ಗೆದ್ದಿದ್ದಾರೆ. ಕಣದಲ್ಲಿದ್ದ ಜೆಡಿಎಸ್ ಅಭ್ಯರ್ಥಿಗಳು ಮುಖಭಂಗ ಅನುಭವಿಸಿದ್ದು, ಓರ್ವ ಪಕ್ಷೇತರ ಅಭ್ಯರ್ಥಿ ಜಯ ಸಾಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣ ಪಂಚಾಯಿತಿಯ 16 ವಾರ್ಡ್ಗಳ ಪೈಕಿ ಬಿಜೆಪಿ 11 ಸ್ಥಾನಗಳನ್ನು ಜಯಿಸಿದೆ. ಆ ಮೂಲಕ ಪಟ್ಟಣ ಪಂಚಾಯಿತಿಯ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಎಲ್ಲಾ ವಾರ್ಡ್ಗಳಲ್ಲಿ ಕಣದಲ್ಲಿದ್ದ ಕಾಂಗ್ರೆಸ್ 4 ಸ್ಥಾನಗಳನ್ನು ಮಾತ್ರ ಜಯಿಸಿದೆ. ಇನ್ನುಳಿದಂತೆ ಜೆಡಿಎಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ದಾಖಲಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಜಾರಿದೆ. 17 ವಾರ್ಡ್ಗಳ ಪೈಕಿ ಬಿಜೆಪಿ 12 ಸ್ಥಾನಗಳಲ್ಲಿ ಜಯ ದಾಖಲಿಸಿ ಅಧಿಕಾರದ ಗದ್ದುಗೆ ಏರಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು 5 ಸ್ಥಾನಗಳಲ್ಲಿ ಗೆದ್ದಿದ್ದು, ವಿಪಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಪ್ರತಿನಿಧಿಸುವ ರಾಯಭಾಗ ಕ್ಷೇತ್ರದ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ಆ ಮೂಲಕ ಬಿಜೆಪಿಗೆ ಸಿಹಿ ನೀಡಿದೆ. ಪುರಸಭೆ ಫೈಟ್ನಲ್ಲಿ ಕೇಸರಿ ಕಲಿಗಳಿಗೆ ಮುಖಭಂಗವಾಗಿದೆ ಹೇಗೆ? ಲೋಕಲ್ ವಾರ್ಡ್ನಲ್ಲಿ ಕೈ ಕಮಾಲ್ ಮಾಡಿದ ಹೇಗೆ? ಬಿಡದಿಯಲ್ಲಿ ದಳಪತಿಗಳ ದರ್ಬಾರ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಪುರಸಭೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ 19 ಪುರಸಭೆಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಇಂದು ಹೊರಬಿದ್ದಿದೆ. ಒಟ್ಟು 19 ಪುರಸಭೆಗಳಿಗೆ ಮತದಾನ ನಡೆದಿದ್ದು, ಆ ಪೈಕಿ 8 ಪುರಸಭೆಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಆಡಳಿತಾರೂಢ ಬಿಜೆಪಿ ಕೇವಲ 6 ಸ್ಥಾನಗಳನ್ನು ಗೆದ್ದು ತೃಪ್ತಿಪಟ್ಟಿದ್ರೆ, ಜೆಡಿಎಸ್ ಬಿಡದಿ ಪುರಸಭೆ ಉಳಿಸಿಕೊಳ್ಳುವಲ್ಲಿ ಮಾತ್ರ ಸಫಲವಾಗಿದೆ. ಇನ್ನು 4 ಪುರಸಭೆಗಳ ಫಲಿತಾಂಶ ಅತಂತ್ರವಾಗಿದೆ.
19 ಪುರಸಭೆಗಳ ಪೈಕಿ 8 ಪುರಸಭೆಗಳಲ್ಲಿ ವಿಪಕ್ಷ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಜಿಗಣಿ, ಅಥಣಿ, ಅಣ್ಣಿಗೇರಿ, ಬಂಕಾಪುರ, ಮಲೆಬೆನ್ನೂರು, ಕುರಗೋಡು, ಹಗರಿಬೊಮ್ಮನಹಳ್ಳಿ ಮತ್ತು ಕಕ್ಕೇರ ಪುರಸಭೆಯ ಆಡಳಿತ ಕೈ ಅಭ್ಯರ್ಥಿಗಳ ತೆಕ್ಕೆಗೆ ಬಂದಿದೆ. ಆ ಮೂಲಕ ಆಡಳಿತ ಪಕ್ಷ ಬಿಜೆಪಿ ವಿರುದ್ಧ ಲೋಕಲ್ ಸಮರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಆಡಳಿತಾರೂಢ ಬಿಜೆಪಿ ಕೇವಲ 6 ಪುರಸಭೆಗಳನ್ನು ಗೆಲ್ಲುವಲ್ಲಿ ಸಫಲವಾಗಿದೆ. ಚಂದಾಪುರ, ಹಾರೋಗೇರಿ, ಮುಗಳಖೋಡ, ಕಾಪು, ಮಸ್ಕಿ ಮತ್ತು ಕೆಂಭಾವಿ ಕ್ಷೇತ್ರಗಳಲ್ಲಿ ಕಮಲಕಲಿಗಳು ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಮುನವಳ್ಳಿ ಮತ್ತು ಕಾರಟಗಿ ಪುರಸಭೆಗಳಲ್ಲಿ ಕೇವಲ 12 ಸೀಟುಗಳ ಅಂತರದಲ್ಲಿ ಬಿಜೆಪಿಗೆ ಹಿನ್ನಡೆ ಉಂಟಾಗಿದ್ದು ಪುರಸಭೆ ಅಧಿಕಾರ ಸ್ವಲ್ಪದರಲ್ಲೇ ತಪ್ಪಿದೆ. ಬಿಡದಿ ಪುರಸಭೆಯಲ್ಲಿ ಅತಿ ಹೆಚ್ಚು ಜೆಡಿಎಸ್ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ. ಒಟ್ಟು 23 ಸ್ಥಾನಗಳ ಪೈಕಿ ಜೆಡಿಎಸ್ 14 ಸ್ಥಾನಗಳನ್ನು ತೆಕ್ಕೆಗೆ ಪಡೆದಿದ್ರೆ ಕಾಂಗ್ರೆಸ್ ಕೇವಲ 9 ಸೀಟುಗಳನ್ನು ಗೆಲ್ಲಲು ಸಫಲವಾಗಿದೆ. ಆಡಳಿತಾರೂಢ ಬಿಜೆಪಿ ಬಿಡದಿಯಲ್ಲಿ ಮಖಾಡೆ ಮಲಗಿದ್ದು ಕನಿಷ್ಠ ಖಾತೆ ತೆರೆಯುವಲ್ಲಿಯೂ ಕಮಲಕಲಿಗಳು ಸಫಲರಾಗಲಿಲ್ಲ. ಮುನವಳ್ಳಿ, ಉಗಾರ ಖುರ್ದ, ಕಾರಟಗಿ ಮತ್ತು ಕುರೆಕುಪ್ಪ ಪುರಸಭೆಗಳ ಫಲಿತಾಂಶ ಅತಂತ್ರವಾಗಿದೆ. ಮುನವಳ್ಳಿಯಲ್ಲಿ ತಲಾ 10 ಸೀಟುಗಳನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಪಡೆದಿದೆ. ಜೆಡಿಎಸ್ 1 ಮತ್ತು ಓರ್ವ ಪಕ್ಷೇತರ ಅಭ್ಯರ್ಥಿ ಜಯ ಸಾಧಿಸಿದ್ದಾರೆ. ಉಗಾರ ಖುರ್ದದಲ್ಲಿ 11 ವಾರ್ಡ್ಗಳಲ್ಲಿ ಗೆದ್ದಿರುವ ಕಾಂಗ್ರೆಸ್ಗೆ ಬಹುಮತಕ್ಕೆ ಒಂದೇ ಒಂದು ಸ್ಥಾನದ ಕೊರತೆ ಇದೆ. ಕಾರಟಗಿಯಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ತಲಾ 11 ವಾರ್ಡ್ ಗೆದ್ದಿದ್ರೆ ಕುರೆಕುಪ್ಪ ಪುರಸಭೆ ಸಂಪೂರ್ಣ ಅತಂತ್ರವಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ತವರು ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಸೋಲಾಗಿದೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದ್ದು ಬಂಕಾಪುರ ಪುರಸಭೆ ಕೈತೆಕ್ಕೆ ಸೇರಿದೆ. ಒಟ್ಟು 23 ಸ್ಥಾನಗಳ ಪೈಕಿ 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ ಕೇವಲ 7 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. 2 ಪಕ್ಷೇತರ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ರೆ ಬಂಕಾಪುರದಲ್ಲಿ ಜೆಡಿಎಸ್ 0 ಸುತ್ತಿದೆ. ಮೆಲೆಬೆನ್ನೂರು ಪುರಸಭೆಯು ಕಾಂಗ್ರೆಸ್ ಪಾಲಾಗಿದ್ದು 13 ಸ್ಥಾನಗಳ ಪೈಕಿ 12 ವಾರ್ಡ್ಗಳು ಕೈ ಅಭ್ಯರ್ಥಿಗಳ ಪಾಲಾಗಿವೆ. ಉಳಿದಂತೆ 7 ವಾರ್ಡ್ಗಳಲ್ಲಿ ಬಿಜೆಪಿ, 3ರಲ್ಲಿ ಜೆಡಿಎಸ್ ಮತ್ತು ಓರ್ವ ಪಕ್ಷೇತರ ಅಭ್ಯರ್ಥಿ ಪುರಸಭೆ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಸ್ಥಳೀಯ ಕಾರ್ಯಕರ್ತರ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು. ಕಾಂಗ್ರೆಸ್ ಶಾಸಕ ಎಸ್ ರಾಮಪ್ಪ ಕೂಡ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ರು. ಪ್ರತಿ ಚುನಾವಣೆಯಲ್ಲೂ ತೀವ್ರ ಕುತೂಹಲಕ್ಕೆ ಕಾರಣವಾಗುವ ಬೆಳಗಾವಿ ಜಿಲ್ಲೆಯ ಪುರಸಭೆಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಮೇಲುಗೈ ಸಾಧಿಸಿದೆ. ಜಿಲ್ಲೆಯ ಒಟ್ಟು 5 ಪುರಸಭೆಗಳಿಗೆ ಚುನಾವಣೆ ನಡೆದಿದ್ದು ಹಾರೋಗೇರಿ, ಮುಗಳಖೋಡದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಇನ್ನು ಅಥಣಿ ಕೈಪಾಲಾಗಿದ್ರೆ ಮುನವಳ್ಳಿ ಮತ್ತು ಉಗಾರ ಖುರ್ದ ಪುರಸಭೆಗಳ ಫಲಿತಾಂಶ ಅತಂತ್ರವಾಗಿದೆ. ಆದರೆ ಉಗಾರ ಖುರ್ದದಲ್ಲಿ 11 ಸ್ಥಾನಗಳನ್ನು ಗೆದ್ದಿರೋ ಕಾಂಗ್ರೆಸ್ ಪಕ್ಷೇತರರ ನೆರವಿನಿಂದ ಗದ್ದುಗೆ ಏರೋ ಲೆಕ್ಕಾಚಾರದಲ್ಲಿದೆ. ಬಿಡದಿ ಪುರಸಭೆ ಗೆದ್ದಿದ್ದು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಕಡೆ ಜೆಡಿಎಸ್ ಮಕಾಡೆ ಮಲಗಿದೆ. ಮುನವಳ್ಳಿ 1, ಮಲೆಬೆನ್ನೂರು 3, ಕಾಪು ಮತ್ತು ಕುರೆಕುಪ್ಪ ಪುರಸಭೆಯಲ್ಲಿ ತಲಾ 1 ಸ್ಥಾನ ಗೆದ್ದಿದ್ದನ್ನ ಬಿಟ್ಟರೆ ಉಳಿದ ಯಾವ ಪುರಸಭೆ ಚುನಾವಣೆಯಲ್ಲೂ ಜೆಡಿಎಸ್ ಖಾತೆ ಕೂಡ ತೆರೆಯಲಿಲ್ಲ. ಹೀಗಾಗಿ ನೇರವಾಗಿ ಗೆಲುವು ದಕ್ಕದಿದ್ರೂ ಕಿಂಗ್ ಮೇಕರ್ ಆಗಬಹುದೆಂಬ ದಳಪತಿಗಳ ಲೆಕ್ಕಾಚಾರ ಸಂಪೂರ್ಣ ತಲೆಕೆಳಗಾಗಿದೆ. ನಗರಸಭೆಯಲ್ಲಿ ಕೇಸರಿ ಗೆಲುವಿನ ನಗಾರಿ ಬಾರಿಸಿದ ಹೇಗೆ? ಅತಂತ್ರವಾಗಿರೋ ಶಿರಾದಲ್ಲಿ ಗದ್ದುಗೆ ಏರೋದು ಯಾರು? ಪಕ್ಷೇತರರಿಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ನಗರಸಭೆ ನಗಾರಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ ಒಟ್ಟು 5 ನಗರಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಗರಸಭೆ ಎಲೆಕ್ಷನ್ನಲ್ಲಿ ಕೇಸರಿ ಕಲಿಗಳು ಕಮಾಲ್ ಮಾಡಿದ್ದಾರೆ. ಒಟ್ಟು 5 ನಗರಸಭೆಗಳ ಪೈಕಿ 3 ಬಿಜೆಪಿ ಪಾಲಾಗಿದ್ದು 2 ನಗರಸಭೆಯ ಫಲಿತಾಂಶ ಅತಂತ್ರವಾಗಿದೆ. ಗದಗ ಬೆಟಗೇರಿ ನಗರಸಭೆ, ಚಿಕ್ಕಮಗಳೂರು ನಗರಸಭೆ ಹಾಗೂ ಬೆಂಗಳೂರಿನ ಹೆಬ್ಬಗೋಡಿ ನಗರಸಭೆ ಕೇಸರಿ ತೆಕ್ಕೆಗೆ ಜಾರಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆ ಹಾಗೂ ತುಮಕೂರು ಜಿಲ್ಲೆ ಶಿರಾ ನಗರಸಭೆ ಫಲಿತಾಂಶ ಅತಂತ್ರವಾಗಿದೆ. ರಾಜ್ಯದ ಒಟ್ಟು 5 ನಗರಸಭೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಒಟ್ಟು 5 ನಗರಸಭೆಗಳ 166 ವಾರ್ಡ್ಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿನ ಪೈಪೋಟಿ ನಡೆಸಿವೆ. 166 ವಾರ್ಡ್ಗಳ ಪೈಕಿ 67 ವಾರ್ಡ್ಗಳು ಬಿಜೆಪಿಯ ತೆಕ್ಕೆಗೆ ಜಾರಿದೆ. ಕಾಂಗ್ರೆಸ್ 61 ವಾರ್ಡ್ಗಳಲ್ಲಿ ಜಯದ ನಗೆ ಬೀರಿದೆ. ಇನ್ನು ಜೆಡಿಎಸ್ 12 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದೆ. 26 ವಾರ್ಡ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಅಭ್ಯರ್ಥಿಗಳ ಹಣೆಬರಹ ನಿರ್ಧಾರ ಆಗಿದೆ.
ನಗರಸಭೆ ಚುನಾವಣಾ ಕಣದಲ್ಲಿ ಬಿಜೆಪಿ 3 ಕ್ಷೇತ್ರ ಗೆದ್ದು ಕಮಾಲ್ ಮಾಡಿದ್ರೆ 2 ಕ್ಷೇತ್ರದಲ್ಲಿ ಫಲಿತಾಂಶ ಅತಂತ್ರವಾಗಿದೆ. ಚಿಕ್ಕಮಗಳೂರು ನಗರಸಭೆ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ 18, ಕಾಂಗ್ರೆಸ್ 12, ಇತರೆ 3 ಹಾಗೂ ಜೆಡಿಎಸ್ 2 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದೆ. ಗದಗ ಬೆಟಗೇರಿ ನಗರಸಭೆಯಲ್ಲಿ ಬಿಜೆಪಿ 18, ಕಾಂಗ್ರೆಸ್ 15, ಪಕ್ಷೇತರರು 2 ವಾರ್ಡ್ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಬೆಂಗಳೂರಿನ ಹೆಬ್ಬಗೋಡಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ 16, ಕಾಂಗ್ರೆಸ್ 12, ಜೆಡಿಎಸ್ 3ರಲ್ಲಿ ಗೆಲುವು ದಾಖಲಿಸಿದೆ. ರಾಜ್ಯದ ಒಟ್ಟು 5 ನಗರಸಭೆಗಳ ಪೈಕಿ 2 ನಗರಸಭೆಯ ಅತಂತ್ರ ಫಲಿತಾಂಶ ಪ್ರಕಟವಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ನಗರಸಭೆ ರಿಸಲ್ಟ್ ಯಾರ ಪಾಲಿಗೂ ದಕ್ಕಿಲ್ಲ. ಶಿರಾ ನಗರಸಭೆಯ 30 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 11, ಜೆಡಿಎಸ್ 7, ಬಿಜೆಪಿ 4 ವಾರ್ಡ್ನಲ್ಲಿ ಗೆಲುವು ಸಾಧಿಸಿದೆ. ಪಕ್ಷೇತರ ಅಭ್ಯರ್ಥಿಗಳು 8 ವಾರ್ಡ್ಗಳಲ್ಲಿ ಜಯ ದಾಖಲಿಸಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ಕಣದಲ್ಲಿ ಫಲಿತಾಂಶ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪಕ್ಷೇತರರಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭೆಯ 35 ವಾರ್ಡ್ಗಳ ಭವಿಷ್ಯ ನಿರ್ಧಾರವಾಗಿದೆ. ಒಟ್ಟು 35 ವಾರ್ಡ್ಗಳ ಎಲೆಕ್ಷನ್ ರಿಸಲ್ಟ್ ಅತಂತ್ರವಾಗಿದೆ. ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 12, ಬಿಜೆಪಿ 10 ಹಾಗೂ ಪಕ್ಷೇತರರು 13 ವಾರ್ಡ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಹೊಸಪೇಟೆ ನಗರಸಭೆ ಚುನಾವಣೆ ಫಲಿತಾಂಶ ಅತಂತ್ರವಾಗಿರುವುದರಿಂದ ಹೊಸಪೇಟೆ ನಗರಸಭೆಯಲ್ಲಿ ಪಕ್ಷೇತರರಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಇನ್ನು ಪಕ್ಷೇತರರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಾ ಇಲ್ಲ ಕಮಲ ಹಿಡಿದು ಅಧಿಕಾರ ಚುಕ್ಕಾಣಿ ಹಿಡಿತಾರಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಹೊಸಪೇಟೆ ನಗರಸಭೆ ಚುನಾವಣಾ ಫಲಿತಾಂಶ ಅತಂತ್ರವಾಗಿರುವುದು ಕಾಂಗ್ರೆಸ್ ಬಿಜೆಪಿ ಕಲಿಗಳಿಗೆ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಹೊಸಪೇಟೆ ನಗರಸಭೆಯಲ್ಲಿ ಪಕ್ಷೇತರರಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. 35 ವಾರ್ಡ್ ಹೊಂದಿರೋ ಹೊಸಪೇಟೆ ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು 18 ಮ್ಯಾಜಿಕ್ ನಂಬರ್ ಬೇಕಿತ್ತು. ಆದರೆ ಬಿಜೆಪಿ 10 ವಾರ್ಡ್ಗಳಲ್ಲಿ ಜಯ ದಾಖಲಿಸಿದ್ದು ನಗರಸಭೆ ಗದ್ದುಗೆ ಏರಲು 8 ಸದಸ್ಯರ ಬೆಂಬಲ ಅಗತ್ಯವಿದೆ. 12ರಲ್ಲಿ ಕಾಂಗ್ರೆಸ್ ಜಯಗಳಿಸಿದ್ದು ಕೈಪಡೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು 6 ಜನರ ಬೆಂಬಲ ಬೇಕಾಗಿದೆ. 12 ಪಕ್ಷೇತರರು ನಗರಸಭೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮಹತ್ವದ ಪಾತ್ರ ವಹಿಸಲಿದ್ದಾರೆ. ಹೊಸಪೇಟೆ ನಗರಸಭೆಯ 35 ವಾರ್ಡ್ಗಳ ಪೈಕಿ ಒಟ್ಟು 12 ವಾರ್ಡ್ಗಳಲ್ಲಿ ಪಕ್ಷೇತರರು ಜಯದ ಕೇಕೆ ಹಾಕಿದ್ದಾರೆ. 1 ವಾರ್ಡ್ನಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗೆಲುವು ದಾಖಲಿಸಿದ್ದಾರೆ. ಬಿಜೆಪಿ 10 ವಾರ್ಡ್ಗಳಲ್ಲಿ ಜಯಗಳಿಸಿದ್ದು 12 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಇದೀಗ ನಗರಸಭೆ ಅಧಿಕಾರದ ಗದ್ದುಗೆ ಏರಲು ಕಾಂಗ್ರೆಸ್ ಬಿಜೆಪಿ ಭಾರೀ ಕಸರತ್ತು ನಡೆಸ್ತಾ ಇದೆ. ಬಂಡಾಯ ಅಭ್ಯರ್ಥಿಗಳನ್ನ ಸಚಿವ ಆನಂದ್ ಸಿಂಗ್ ಸಂಪರ್ಕಿಸುತ್ತಿದ್ದಾರೆ. ಹೊಸಪೇಟೆ ನಗರಸಭೆ ಚುಕ್ಕಾಣಿ ಹಿಡಿಯಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ದಶಕಗಳ ಬಳಿಕ ನಗರಸಭೆ ಗದ್ದುಗೆ ಬಿಜೆಪಿ ತೆಕ್ಕೆಗೆ ಜಾರಿದೆ. ಒಟ್ಟು 35 ವಾರ್ಡ್ಗಳಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ 18 ಅನ್ನು ತಲುಪಿದೆ. ಬಿಜೆಪಿ 18 ವಾರ್ಡ್ಗಳಲ್ಲಿ ಕಮಾಲ್ ಮಾಡಿದ್ರೆ ಇನ್ನು ಕಾಂಗ್ರೆಸ್ ಕಲಿಗಳು 15 ವಾರ್ಡ್ಗಳಲ್ಲಿ ಜಯಭೇರಿ ಬಾರಿಸಿದ್ದಾರೆ. 2 ವಾರ್ಡ್ಗಳಲ್ಲಿ ಪಕ್ಷೇತರರು ಜಯದ ನಗೆ ಬೀರಿದ್ದಾರೆ. ಹಲವು ದಶಕಗಳ ಬಳಿಕ ಬಿಜೆಪಿ ಐತಿಹಾಸಿಕ ಗೆಲುವು ದಾಖಲಿಸಿದೆ. ಈ ಮೂಲಕ ಗದಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್.ಕೆ. ಪಾಟೀಲ್ಗೆ ಹಿನ್ನಡೆಯಾಗಿದೆ. ಗದಗ ಬೆಟಗೇರಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ದು ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಗದಗ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್.ಕೆ. ಪಾಟೀಲ್ಗೆ ಭಾರೀ ಹಿನ್ನಡೆಯಾಗಿದೆ. ಕೊನೆಗೂ ಬಿಜೆಪಿ ನಾಯಕರ ಕಸರತ್ತು ವರ್ಕೌಟ್ ಆಗಿದೆ. ಗದಗ ಬೆಟಗೇರಿ ನಗರಸಭೆ ಕಣದಲ್ಲಿ 2 ದಿನಗಳ ಸಾರಿಗೆ ಸಚಿವ ಶ್ರೀರಾಮುಲು ಭರ್ಜರಿ ಪ್ರಚಾರ ವರ್ಕೌಟ್ ಆಗಿದೆ. ಜೊತೆಗೆ ಸಚಿವ ಸಿಸಿ ಪಾಟೀಲ್, ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರು ಹಾಗೂ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಭರ್ಜರಿ ಪ್ರಚಾರಕ್ಕೆ ಜಯದ ಫಲ ಸಿಕ್ಕಿದೆ. ಕೂದಲೆಳೆ ಅಂತರದಲ್ಲಿ ಅಭ್ಯರ್ಥಿ ಗೆಲುವಿನ ನಗೆ ಬೀರಿದ ಹೇಗೆ? ಕೈ ಕೇಸರಿ ಯುವ ಜಿಲ್ಲಾಧ್ಯಕ್ಷರು ಮುಖಭಂಗ ಅನುಭವಿಸಿದ್ದೆಲ್ಲಿ? ಪತಿ ಪತ್ನಿ ಅಕ್ಕ ತಂಗಿ ಗೆದ್ದು ಬೀಗಿದ್ದೆಲ್ಲಿ? ನೋಡೋಣ ಸಿಹಿ ಕಹಿ ನ್ಯೂಸ್ ಟಾಪ್ 9ನಲ್ಲಿ. ಸ್ಥಳೀಯ ಸಂಸ್ಥೆ ಚುನಾವಣೆ ಅಚ್ಚರಿಯ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. ವಿಜಯಪುರದ ಕೊಲ್ಹಾರ ಪಟ್ಟಣ ಪಂಚಾಯಿತಿಯಲ್ಲಿ ಕೇವಲ 4 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 3ರಲ್ಲಿ ಶ್ರೀಶೈಲ್ ಅಥಣಿ 342 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಕಮಲವ್ವ 338 ಮತಗಳನ್ನು ಪಡೆದಿದ್ದಾರೆ. ವಿಜಯಪುರದ ಕೊಲ್ಹಾರ ಪಟ್ಟಣ ಪಂಚಾಯಿತಿಯಲ್ಲಿ 4 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಮೃತಪಟ್ಟವರ ಹೆಸರಲ್ಲಿ ನಕಲಿ ಮತದಾನ ಮಾಡಲಾಗಿದೆ ಎಂದು ಪರಾಜಿತ ಅಭ್ಯರ್ಥಿ ಕಮಲವ್ವ ಆರೋಪ ಮಾಡಿದ್ದಾರೆ. ಮತದಾನ ದಿನದಂದು ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ. ಸುಮಾರು 20ರಿಂದ 25 ನಕಲಿ ಮತಗಳನ್ನು ಚಲಾವಣೆ ಮಾಡಲಾಗಿದೆ. ಈ ಕುರಿತು ನ್ಯಾಯಾಲಯದ ಮೆಟ್ಟಿಲೇರೋದಾಗಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕಮಲವ್ವ ಹೇಳಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಚುನಾವಣೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಜಿಲ್ಲಾ ಯುವ ಬಿಜೆಪಿ ಅಧ್ಯಕ್ಷರೇ ಪರಾಭವಗೊಂಡಿದ್ದಾರೆ. ಯುವ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಹಿರೇಮನಿ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರು ಕರಿಸೋಮನಗೌಡರ ವಿರುದ್ಧ ಸೋತಿದ್ದಾರೆ. ಇನ್ನು ಮತ್ತೊಂದು ವಾರ್ಡ್ನಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಮಂದಾಳಿ ವಿರುದ್ಧ ಬಿಜೆಪಿ ಅಭ್ಯರ್ಥಿ ವಿನಾಯಕ ಮಾನವಿ ಗೆಲುವು ಸಾಧಿಸಿದ್ದಾರೆ.
ಬಾಗಲಕೋಟೆಯಲ್ಲಿ ಪತಿ ಪತ್ನಿ ಇಬ್ಬರು ಕಮಾಲ್ ಮಾಡಿದ್ದಾರೆ. ಕಮತಗಿ ಪಟ್ಟಣ ಪಂಚಾಯಿತಿ ಮತ ಎಣಿಕೆಯಲ್ಲಿ ಪತಿ ಪತ್ನಿ ಇಬ್ಬರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 7ರಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಪತಿ ದೇವಿ ಪ್ರಸಾದ್ ನಿಂಬಲಗುಂದಿ ಜಯ ಕಂಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 15ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪತ್ನಿ ನೇತ್ರಾವತಿ ನಿಂಬಲಗುಂದಿ ಜಯ ಗಳಿಸಿದ್ದಾರೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಯುವಕ ಗೆಲುವು ಸಾಧಿಸಿ ಪುರಸಭೆಗೆ ಪ್ರವೇಶ ಪಡೆದಿದ್ದಾನೆ. ಕಕ್ಕೇರ ಮತದಾರರು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಪರಶುರಾಮನ ಕೈ ಹಿಡಿದಿದ್ದಾರೆ. ಕಕ್ಕೇರ ಪುರಸಭೆಯ ವಾರ್ಡ್ ನಂಬರ್ 6ರಿಂದ ಕಾಂಗ್ರೆಸ್ ಪಕ್ಷದಿಂದ ಪರಶುರಾಮ ಸ್ಪರ್ಧಿಸಿದ್ದ ಇದೀಗ ಗೆಲುವು ಸಾಧಿಸಿದ್ದು ಫುಲ್ ಖುಷಿಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆ ಚುನಾವಣೆಯಲ್ಲಿ ಸಹೋದರಿಯರು ವಿಜಯ ಪತಾಕೆ ಹಾರಿಸಿದ್ದಾರೆ. ನಗರಸಭೆಯ 33, 34ನೇ ವಾರ್ಡ್ಗಳಲ್ಲಿ ಸಹೋದರಿಯರಿಗೆ ಗೆಲುವು ಸಿಕ್ಕಿದೆ. 33ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಅಕ್ಕ ಪರಗಂಟಿ ಲಕ್ಷ್ಮಿ, 34ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ತಂಗಿ ಲತಾ ಸಂತೋಷ್ ಗೆಲುವು ಸಾಧಿಸಿದ್ದಾರೆ. ಹಾವೇರಿ ತಾಲೂಕಿನ ಗುತ್ತಲ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಸಖತ್ ಸ್ಟೆಪ್ಸ್ ಹಾಕಿ ಮಹಿಳೆಯರು ಸಂಭ್ರಮಿಸಿದ್ದಾರೆ. ಗುತ್ತಲ ಪಟ್ಟಣದಲ್ಲಿ ವಿಜೇತ ಅಭ್ಯರ್ಥಿ ಮೆರವಣಿಗೆ ವೇಳೆ ಕುಣಿದು ಕುಪ್ಪಳಿಸಿದ್ದಾರೆ. ವಿಜೇತ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಜಿ ಹೊನ್ನಪ್ಪನವರನ್ನ ಹೊತ್ತುಕೊಂಡು ಬೆಂಬಲಿಗರು ಮೆರವಣಿಗೆ ಮಾಡಿದ್ರು. ಮತ ಎಣಿಕೆ ವೇಳೆ ವಿಜಯನಗರದಲ್ಲಿ ಪೊಲೀಸರು ಲಾಠಿ ಬೀಸಿದ್ರು. ವಿಜಯನಗರದ ಹೊಸಪೇಟೆಯ ಎಲ್ಎಫ್ಎಸ್ ಶಾಲೆ ಬಳಿ ಘಟನೆ ನಡೆಯಿತು. ಪೊಲೀಸರ ಹೊಡೆತಕ್ಕೆ ಕೆಳಗಡೆ ಬಿದ್ದ ವ್ಯಕ್ತಿಯನ್ನ ಪೊಲೀಸರು ಎಬ್ಬಿಸಿ ಕಳಿಸಿದ್ರು. ಬ್ಯಾರಿಕೇಡ್ ಹಾರಿ ಮುಂದೆ ಬರಲು ಯತ್ನಿಸಿದ್ದಕ್ಕಾಗಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಗದಗ ಬೆಟಗೇರಿ ಚುನಾವಣೆ ಮತ ಎಣಿಕೆ ವೇಳೆ ಏಜೆಂಟ್ಗಳು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇವಿಎಂ ಮೆಷಿನ್ ಬ್ಯಾಟರಿ ಲೋ ಆಗಿತ್ತು. ಹೀಗಾಗಿ ವಾರ್ಡ್ ನಂಬರ್ 33ರ ಮತ ಎಣಿಕೆ ವೇಳೆ ಏಜೆಂಟರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಬಳಿಕ ಹೊಸ ಬ್ಯಾಟರಿ ಅಳವಡಿಸಿದ ಅಧಿಕಾರಿಗಳು ಮತ ಎಣಿಕೆ ನಡೆಸಿದ್ರು. ಕೇಸರಿ ಕಲಿಗಳಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದು ಹೇಗೆ? ಲೋಕಲ್ ಫೈಟ್ ರಿಸಲ್ಟ್ ಕಾಂಗ್ರೆಸ್ಗೆ ಸಮಾಧಾನ ತಂತ, ವಿರೋಧಿಗಳಿಗೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದು ಹೇಗೆ? ಇವೆಲ್ಲವನ್ನು ನೋಡೋಣ ಲೀಡರ್ಸ್ ರಿಯಾಕ್ಷನ್ ನ್ಯೂಸ್ ಟಾಪ್ 9ನಲ್ಲಿ. ಸ್ಥಳೀಯ ಚುನಾವಣೆ ಫಲಿತಾಂಶ ಹೊರಬೀಳ್ತಿದ್ದಂತೆ ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ಬಿಜೆಪಿ ಶಾಸಕರು ಇರುವ ಕಡೆ ಕಾಂಗ್ರೆಸ್ ಗೆಲ್ತಿದೆ ಅಂದ್ರೆ ಜನರ ಭಾವನೆ ಯಾರ ಪರ ಇದೆ ಅನ್ನೋದಕ್ಕೆ ಮತದಾನವೇ ಸಾಕ್ಷಿ. ನಗರ, ಪಟ್ಟಣ, ಹಳ್ಳಿ ಜನರ ಅಭಿಪ್ರಾಯ ಕಾಂಗ್ರೆಸ್ ಪರ ವಾಲ್ತಿದೆ ಅಂತ ಕೇಸರಿ ನಾಯಕರಿಗೆ ಕುಟುಕಿದ್ರು. ನಾನು ಕಾಂಗ್ರೆಸ್ ಅಧ್ಯಕ್ಷ ಆದ ಮೇಲೆ ಗೆಲುವು ಆಗ್ತಿದೆ ಅನ್ನೋಕೆ ಹೋಗಲ್ಲ. ಜನರ ವಿಶ್ವಾಸದಂತೆ ಉತ್ತಮ ಆಡಳಿತ ನೀಡ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಸ್ಥಳೀಯ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಮಾತನಾಡಿದ ಡಿಕೆ ಶಿವಕುಮಾರ್, ಬಿಜೆಪಿ ಸರ್ಕಾರ ಇರುವಾಗ ರಾಜ್ಯದ ಜನರು ನಮ್ಮ ಪರ ಇದ್ದಾರೆ. ಜನರ ತೀರ್ಪು ಬಿಟ್ಟು ಇನ್ನೇನು ಮಾತನಾಡೋಕೆ ಸಾಧ್ಯ? ಎಲ್ಲದನ್ನ ನಾನು ಅನಾಲಿಸಿಸ್ ಮಾಡುವುದಕ್ಕಿಂತ ನೀವೇ ಮಾಡಿ ಅಂತ ಹೇಳಿದ್ರು. ರಾಮನಗರದ ಬಿಡದಿಯಲ್ಲಿ ಜೆಡಿಎಸ್ ಭರ್ಜರಿ ಜಯ ಸಾಧಿಸಿದೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ನಿದರ್ಶನವೇ ಈ ಚುನಾವಣೆ ಫಲಿತಾಂಶ ಅಂದ್ರು. ಜೆಡಿಎಸ್ನವರು ಪರವಾಲಂಬಿಗಳು ಅಂತ ಸಾಕಷ್ಟು ಮಂದಿ ಹೇಳ್ತಿದ್ರು. ಆದ್ರೆ ಈಗ ಯಾರು ಪರವಾಲಂಬಿಗಳು ಅನ್ನೋದು ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಮತ್ತು ವಿರೋಧಿಗಳಿಗೆ ಕೌಂಟರ್ ಕೊಟ್ಟರು. ಮತದಾರರು ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಲವೆಡೆ ಅತಂತ್ರ ಫಲಿತಾಂಶ ಬಂದ ಹಿನ್ನೆಲೆ ವಿಪಕ್ಷಗಳಿಗೆ ಕುಮಾರಸ್ವಾಮಿ ಕುಟುಕಿದ್ದಾರೆ. ಅಧಿಕಾರ ಹಿಡಿಯಲು ಜೆಡಿಎಸ್ ಅನಿವಾರ್ಯ ಅಂತ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟರು. ಕಳೆದ 15 ದಿನದಿಂದ ಕಾಂಗ್ರೆಸ್ ನಾಯಕರು ಬಿಡದಿಯಲ್ಲಿ ಕ್ಯಾಂಪ್ ಹಾಕಿದ್ರು. ಆದ್ರೆ ಕಾಂಗ್ರೆಸ್ನ ಬೂಟಾಟಿಕೆ, ಓಲೈಕೆಗೆ ಜನ ಮರಳಾಗಲಿಲ್ಲ. ಜೆಡಿಎಸ್ ಧೂಳಿಪಟ ಮಾಡ್ತೇವೆ ಅಂದವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಬಿಡದಿ ಫಲಿತಾಂಶವೇ ಇದಕ್ಕೆ ಸೂಕ್ತ ಉತ್ತರ ಅಂತ ಕುಮಾರಸ್ವಾಮಿ ತಿವಿದ್ರು. ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿಗೂ ಹೆಚ್ಚಿನ ಬೆಂಬಲ ಸಿಕ್ಕಿದೆ. ಅಲ್ಲಿನ ಸ್ಥಳೀಯ ಹಿತಾಸಕ್ತಿಗೆ ಅನುಗುಣವಾಗಿ ಚುನಾವಣೆಗಳು ನಡೆದಿರುತ್ತವೆ ಅಂತ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್, ವೈಯಕ್ತಿಕ ಮತ್ತು ವ್ಯಕ್ತಿಗತವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯುತ್ತವೆ. ಬೇರೆ ಬೇರೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ನಮ್ಮ ಸ್ಥಾನಗಳ ಪ್ರಮಾಣ ಹೆಚ್ಚಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಈ ರೀತಿಯ ಫಲಿತಾಂಶ ಸಹಜ. ಈ ಕುರಿತು ಪರಾಮರ್ಶೆ ಮಾಡ್ತೇವೆ ಅಂದ್ರು. ಯಾದಗಿರಿಯ ಕಕ್ಕೇರ ಪುರಸಭೆಯಲ್ಲಿ ಬಿಜೆಪಿ ಸೋಲು ಹಿನ್ನೆಲೆ ಈ ಸೋಲಿಗೆ ನಾನೇ ಹೊಣೆಯಾಗ್ತೇನೆ ಅಂತ ಶಾಸಕ ರಾಜುಗೌಡ ಹೇಳಿದ್ರು. ಕಕ್ಕೇರ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗಿಲ್ಲ. ಹೀಗಾಗಿ ಜನರು ಮುನಿಸಿಕೊಂಡು ಸೋಲಿಸಿದ್ದಾರೆ. ಈ ಸೋಲನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಮುಂದೆ ಹೋಗ್ತೇನೆ. ಮುಂದೆ ಒಳ್ಳೆಯ ಕೆಲಸ ಮಾಡ್ತೇವೆ ಅಂದ್ರು.
ಧಾರವಾಡದ ಅಣ್ಣಿಗೇರಿ ಪುರಸಭೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದೆ. ಗೆಲುವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನವಲಗುಂದ ಮಾಜಿ ಶಾಸಕ ಕೋನರೆಡ್ಡಿ ಬಿಜೆಪಿಗೆ ಕೌಂಟರ್ ಕೊಟ್ಟರು. ಬಿಜೆಪಿಯದ್ದು ಮುಗಿದ ಅಧ್ಯಾಯ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು, ಕೇಂದ್ರ ಸಚಿವರು ಹಾಗೆ ಮಾಜಿ ಸಿಎಂ ಇಲ್ಲಿ ಪ್ರಚಾರ ಮಾಡಿದ್ರು. ಗೆಲುವು ದಕ್ಕಿಲ್ಲ. ಅಣ್ಣಿಗೇರಿಯಲ್ಲಿ ನಾವೇ ಬಹುಮತ ಪಡೆದಿದ್ದೇವೆ. ಪಕ್ಷೇತರರ ಪೈಕಿ 3-4 ಜನ ನಮ್ಮ ಪಕ್ಷಕ್ಕೆ ಸೇರ್ತಾರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸಿದೆ ಅಂತ ಕೋನರೆಡ್ಡಿ ಬಿಜೆಪಿಗೆ ತಿವಿದ್ರು. ನಿನ್ನೆ ಹುಬ್ಬಳ್ಳಿಯಲ್ಲಿ ಏನೋ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆ ವಿಜಯನಗರದ ಹಗರಿಬೊಮ್ಮನಹಳ್ಳಿ ಪುರಸಭೆ ಕಾಂಗ್ರೆಸ್ ಪಾಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿದ ಶಾಸಕ ಭೀಮಾ ನಾಯ್ಕ್, ಇದೊಂದು ಕಾರ್ಯಕರ್ತರ ಗೆಲುವು. ನಾನು ಕಳೆದ 8 ವರ್ಷಗಳಿಂದ ಶಾಸಕನಾಗಿ ಮಾಡಿದ ಕೆಲಸದಿಂದ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅಂದ್ರು. ಕಳೆದ ಬಾರಿ ಕಾಂಗ್ರೆಸ್ ಕೇವಲ 9 ಸ್ಥಾನ ಗೆದ್ದಿತ್ತು. ಪಕ್ಷೇತರ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರ ಹಿಡಿದಿತ್ತು. ಈ ವರ್ಷ ಸ್ವಂತ ಬಲದ ಮೇಲೆ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ನನಗೆ ಸಂತಸವಾಗಿದೆ ಅಂದ್ರು. ಯಾದಗಿರಿಯ ಕಕ್ಕೇರ ಪುರಸಭೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ಫಲಿತಾಂಶದ ಬಳಿಕ ಮಾತನಾಡಿದ ಕಾಂಗ್ರೆಸ್ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ, ನಾನು ಶಾಸಕನಾಗಿದ್ದಾಗ ಮಾಡಿದ ಕೆಲಸಕ್ಕೆ ಜನ ಕೈ ಹಿಡಿದಿದ್ದಾರೆ ಎಂದರು. ಅಲ್ಲದೆ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಗೆದ್ದಿದ್ದೇವೆ. ಈ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. 2023ರಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಆಡಳಿತ ಪಕ್ಷದ ಶಾಸಕರ ವೈಫಲ್ಯದಿಂದ ನಮಗೆ ಗೆಲುವು ದಕ್ಕಿದೆ ಅಂತ ಹೇಳಿದ್ರು. ಎಂಇಎಸ್ ವಿರುದ್ಧ ಬೆಂಗಳೂರಿನಲ್ಲಿ ಕರವೇ ಕಿಚ್ಚು ಧಗಧಗಿಸಿದ ಹೇಗೆ? ನಾಳಿನ ಹೋರಾಟಕ್ಕೆ ಹೋರಾಟಗಾರರ ಸಿದ್ಧತೆ ಹೇಗಿದೆ? ಕರ್ನಾಟಕ ಬಂದ್ ಟುಸ್ ಆಗುತ್ತಾ ಇಲ್ಲ ಸಕ್ಸಸ್ ಆಗುತ್ತಾ? ಇದೆಲ್ಲವನ್ನ ನೋಡೋಣ ಕರವೇ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ಎಂಇಎಸ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರವೇ ಬೃಹತ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಟೌನ್ ಹಾಲ್ ಎದುರು ಕರವೆಯಿಂದ ಧರಣಿ ನಡೆಸಿದ್ದು, ರಾಜಭವನ ಚಲೋ ಕೈಗೊಂಡಿದ್ರು. ಕರವೇ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಟೆಂಪೋ, ಬೈಕ್, ಕಾರುಗಳಲ್ಲಿ ರ್ಯಾಲಿ ನಡೆಸಿದ್ರು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರುವ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಪ್ರತಿಕೃತಿ ದಹಿಸಿ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಂಇಎಸ್ ನಿಷೇಧ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಲೇ ಇರುತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಎಂಇಎಸ್ ತತ್ತರಿಸಿ ಹೋಗಿದೆ. ಬೆಳಗಾವಿಯಲ್ಲಿ ಒಬ್ಬ ಎಂಇಎಸ್ನವರು ಗೆಲ್ಲೋದಕ್ಕೆ ಆಗಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ಎಂಇಎಸ್ ಕೈಯಲ್ಲಿ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಿ ಎಂಇಎಸ್ ನಿಷೇಧ ಮಾಡಬೇಕು ಅಂತ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ನಾಳೆ ಕರವೆಯಿಂದ ಯಾವುದೇ ಪ್ರತಿಭಟನೆ ಇರಲ್ಲ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ರು. ಬಂದ್ ಬಗ್ಗೆ ಮಾತನಾಡಿದ ನಾರಾಯಣಗೌಡ, ಬಂದ್ಗೆ ಬೆಂಬಲ ನೀಡಿ ಅಂತ ವಾಟಾಳ್ ನಾಗರಾಜ್ ನನಗೆ ಕೇಳಿಲ್ಲ. ಮೇಲಾಗಿ ಇದಕ್ಕೆ ಈ ಕಾರಣ ಅಲ್ಲ. ನಾನು ಯಾವತ್ತೂ ಬಂದ್ನಲ್ಲಿ ಭಾಗಿಯಾಗಿಲ್ಲ. ಬಂದ್ ಯಶಸ್ವಿ ಬಗ್ಗೆ ನಾನು ಏನು ಹೇಳಲ್ಲ ಅಂದ್ರು. ನಾಳಿನ ಬಂದ್ಗೆ ನಮ್ಮದು ಬೆಂಬಲ ಇಲ್ಲ ಪ್ರವೀಣ್ ಶೆಟ್ಟಿ ಹೇಳಿದ್ರು. ಬಂದ್ ಬಗ್ಗೆ ಮಾತನಾಡಿದ ಪ್ರವೀಣ್ ಶೆಟ್ಟಿ, ಕರ್ನಾಟಕದ ಮೇಲಿರುವಷ್ಟೇ ಪ್ರೀತಿ ವಾಟಾಳ್ ಅವರ ಮೇಲಿದೆ. ದಯಮಾಡಿ ಬಂದ್ ವಾಪಸ್ ತೆಗೆದುಕೊಳ್ಳಿ. ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಬೆಳಗ್ಗೆ ಸಿಎಂ ಕೂಡ ಭೇಟಿಯಾಗಿದ್ದೇನೆ. ಅವರು ಸ್ಪಂದಿಸಿದ್ದಾರೆ ಎಂದರು. ಎಂಇಎಸ್ ನಿಷೇಧ ಮಾಡಿ ಅಂತ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಯಲಹಂಕ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಜಾಗಟೆ ಹೊಡೆಯುವ ಮೂಲಕ ತಮಟೆ ಚಳವಳಿ ಮಾಡಿದ್ರು. ಬಳಿಕ ಯಲಹಂಕದಿಂದ ಕೆಂಪೇಗೌಡ ಪುತ್ಥಳಿವರೆಗೆ ರ್ಯಾಲಿ ಮಾಡಿದ್ರು. ಇದೇ ವೇಳೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ರ್ಯಾಲಿ ಹಿನ್ನೆಲೆ ಯಲಹಂಕದಿಂದ ಬಿಬಿ ರೋಡ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಎಂಇಎಸ್ ವಿರುದ್ಧ ಕರವೇ ನಾರಾಯಣಗೌಡ ಬಣ ರಾಜಭವನ ಚಲೋ ನಡೆಸಿದ್ರೆ, ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಟಾಳ್ ನಾಗರಾಜ್ ಧರಣಿ ನಡೆಸಿದ್ರು. ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ವಾಟಾಳ್ ನಾಗರಾಜ್ ಪ್ರತಿಭಟಿಸಿದ್ರು. ಬಂದ್ಗೆ ಬೆಂಬಲ ನೀಡುವಂತೆ ತೆರೆದ ಜೀಪ್ನಲ್ಲಿ ಮೆರವಣಿಗೆ ನಡೆಸಿ ನಾಳೆ ಅಂಗಡಿ ಮುಚ್ಚುವಂತೆ ಮಾಲೀಕರಿಗೆ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ರು. ಯಾರು ಬೆಂಬಲ ಕೊಡ್ಲಿ ಬಿಡ್ಲಿ, ನಾಳೆ ಬಂದ್ ಮಾಡ್ತೇವೆ ಅಂತ ಹೋರಾಟಗಾರ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಎಂಇಎಸ್ ಬ್ಯಾನ್ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ನಾಳೆ ಕರ್ನಾಟಕ ಬಂದ್ ಮಾಡ್ತೇವೆ. ಬಂದ್ಗೆ ನೂರಾರು ಸಂಘಟನೆಗಳು ಬೆಂಬಲ ನೀಡಿದ್ದು, ಬೆಂಗಳೂರಿನಲ್ಲಿ ಕನ್ನಡಿಗರ ಶಕ್ತಿ ಪ್ರದರ್ಶನ ಮಾಡ್ತೇವೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ನಾಳಿನ ಕರ್ನಾಟಕ ಬಂದ್ ವಾಪಸ್ ಪಡೆಯುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಡಲ್ಲ ಎಂದು ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಆದರೆ ಯಾವುದೇ ಕಾರಣಕ್ಕೂ ಜನರಿಗೆ ಸಂಕಷ್ಟ ಆಗೋದು ಬೇಡ. ಹೀಗಾಗಿ ನಾಳಿನ ಬಂದ್ ವಾಪಸ್ ಪಡೆಯಲು ವಾಟಾಳ್ ನಾಗರಾಜ್ ಬಳಿ ಮನವಿ ಮಾಡ್ತೇನೆ ಅಂತ ಸಿಎಂ ಹೇಳಿದ್ರು.
ನಾಳಿನ ಕರ್ನಾಟಕ ಬಂದ್ ಯಶಸ್ವಿ ಆಗಲ್ಲ ಅಂತ ನನಗೆ ಗೊತ್ತಿದೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದವರು, ಕನ್ನಡ ಪರ ಚಳವಳಿಗಾರರೇ ಬಂದ್ನಿಂದ ಹಿಂದೆ ಸರಿದಿದ್ದಾರೆ. ಬಂದೋಬಸ್ತ್ ಅತ್ಯಂತ ಚೆನ್ನಾಗಿ ಮಾಡಿಕೊಂಡಿದ್ದೇವೆ. ಕಾನೂನು ಉಲ್ಲಂಘನೆ ಮಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ. ಒತ್ತಾಯದ ಬಂದ್ ಮಾಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಕನ್ನಡ ಪರ ಚಳವಳಿಗಾರರು ಇದನ್ನ ಗಮನಿಸಬೇಕು. ಬಂದ್ ಮಾಡೋದ್ರಿಂದ ಒಳ್ಳೆಯದಾಗೋದಿಲ್ಲ. ಬಂದ್ ಕೈಬಿಡಿ ಎಂದು ಮತ್ತೆ ಮನವಿ ಮಾಡ್ತೇನೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಅಲ್ಲದೆ ಇಂದು ಸಂಜೆ ಒಳಗಾಗಿ ಹೋರಾಟಕ್ಕೆ ಕರೆ ಕೊಟ್ಟಿರುವವರು ವಾಪಸ್ ಪಡೆಯುತ್ತಾರೆ ಎಂದು ನಂಬಿದ್ದೇನೆ ಎಂದು ತಿಳಿಸಿದ್ದಾರೆ.